ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮೆಟ್ರೋ ಟಿಕೆಟ್ ಕ್ರೆಡಿಟ್ ವಾರ್ ಜೋರಾಗಿದೆ. ಇನ್ನು ತೇಜಸ್ವಿ ಸೂರ್ಯ ವಿರುದ್ಧ ಡಿಸಿಎಂ ಡಿಕೆ ಕೆಂಡಾಮಂಡಲರಾಗಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಹೇಳಿಕೆ ನೀಡಿದಂತ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಬೆಂಕಿ ಉಗುಳಿದೆ. ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ನಲ್ಲಿ. ಮೆಟ್ರೋ ಟಿಕೆಟ್ ದರ ಏರಿಕೆ ತಡೆದಿದ್ದು ನಾವು ಎಂದು ಡಿಸಿಎಂ ಡಿಕೆ ಹೇಳಿಕೆಗೆ ಸಂಸದ ತೇಜಸ್ವಿ ಸೂರ್ಯ ಟಾಂಗ್ ಕೊಟ್ರು. ನಾನು 48 ಗಂಟೆ ಮುಂಚೆ ಹೇಳಿದ್ದೆ, ಡಿಕೆ ಸಹ ಆಗ್ಲೇ ಹೇಳಬೇಕಿತ್ತು. ಕೇಂದ್ರ ತಡೆ ನೀಡಿದ ಬಳಿಕ ನಾನು ಹೇಳಿ ಮಾಡಿಸಿದ್ದು ಅಂತಾರೆ. ಹೊಸ ದರ ನಿಗದಿ ಸಮಿತಿ ರಚನೆಗೆ ರಾಜ್ಯ ಸರ್ಕಾರ ಪತ್ರ ಬರೆಯಲಿ. ಸಿಎಂ ಹಾಗೂ ಡಿಸಿಎಂ ಈಗ ಅದರ ಜವಾಬ್ದಾರಿ ತೆಗೆದುಕೊಳ್ಬೇಕಿದೆ. ಜನರ ಧ್ವನಿಯಾಗಿ ನಾವು ಈ ವಿಚಾರ ಎತ್ತಿದ್ದೇವೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ರು. ಈಗ ಮೆಟ್ರೋ ದರ ತಡೆ ಹಿಡಿದಾದ ಮೇಲೆ ಮಧ್ಯಾಹ್ನ ಬಂದು ಡಿಸಿಎಂ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ನಾನೇ ಹೇಳಿದ್ದಿದ್ದು ಇದನ್ನ ತಡೆ ಹಿಡಿಯೋಕ್ಕೆ ಅಂತ. ಮುಂಚೆನೇ ಹೇಳಬೇಕಿತ್ತಲ್ಲ. ನಾನು 2 ದಿವಸ ಮುಂಚೆನೇ ಹೇಳಿದ್ದೆ ತಡೆ ಹಿಡಿತೀವಿ ಅಂತ. ಜನ ಏನು ದಡ್ರಲ್ಲ, ಜನಕ್ಕೆ ಯಾರು ಏನು ಮಾಡ್ತಾ ಇದ್ದಾರೆ ಏನು ಅನ್ನೋದು ಗೊತ್ತಾಗುತ್ತೆ. ಜನ ನೋಡ್ತಾ ಇದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆಗೆ ಸೊಪ್ಪಾಕಲ್ಲ ಅಂತ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಗರಂ ಆದ್ರು. ಬೆಂಗಳೂರಿಗೆ ಅವರ ಕೊಡುಗೆ ಏನು? ಅನುದಾನ ತಂದಿದ್ದಾರಾ? ದರ ಇಳಿಸಿದ್ದೇವೆಂದು ಹೇಳಲು ಅವರಿಗೆ ಏನು ಅವಕಾಶ ಇದೆ? ಕೇಂದ್ರ ಸಚಿವರ ಜೊತೆ ಮಾತನಾಡಿದ ತಕ್ಷಣ ಆಗ್ಬಿಡುತ್ತಾ? ಆದೇಶ ಕಾಪಿ ತೋರಿಸ್ಲಿ ಅಂತ ದೆಹಲಿಯಲ್ಲಿ ಡಿಕೆ ಸವಾಲ್ ಹಾಕಿದ್ರು. ಅವನ ಹೋರಾಟಕ್ಕೆ ನಾವು ಯಾವ ಸೊಪ್ಪು ಹಾಕಿಲ್ಲ. ಆ ಹೋರಾಟ ನಮ್ಗೆ ಲೆಕ್ಕಕ್ಕೂ ಇಲ್ಲ. ಅವನ ಹೋರಾಟ ಅವ್ರದ್ದೇನಿಲ್ಲ, ಬರೀ ರಾಜಕೀಯ ಹೋರಾಟ ಅಷ್ಟೇ. ಅದೇನು ಸಾಯ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದೇನಿಲ್ಲ. ನ್ಯೂಸ್ ನೀರಾವರಿ ಯೋಜನೆಗಳ ವಿಚಾರದಲ್ಲಿ ಎಚ್ಡಿಕೆ ಹೇಳಿಕೆಗೆ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಬೆಂಕಿ ಉಗುಳಿದ್ರು. ಎಚ್ಡಿಕೆ ಹೇಳ್ತಾನೆ ಇರ್ತಾರೆ, ತಪ್ಪು ಕಂಡು ಹಿಡಿಯೋದಷ್ಟೇ. ಅವ್ರು ಏನ್ ಮಾಡಿದ್ದಾರೆ? ಅರಣ್ಯ ಇಲಾಖೆಯ ಕ್ಲಿಯರ್ ಕೊಡ್ಲಿ, 1 ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಭಾಗಕ್ಕೆ ನೀರು ಹರಿಸಲಾಗುತ್ತೆ. ಎಚ್ಡಿ ಕುಮಾರಸ್ವಾಮಿ ಮತ್ತು ಅವರ ತಂದೆ ಜನರು ನೆನಪಿಸಿಕೊಳ್ಳುವಂತ ಕೆಲಸ ಏನ್ ಮಾಡಿದ್ದಾರೆ? ಸಾಕ್ಷಿಗುಡ್ಡ ಇರುವ ಕೆಲಸವನ್ನ ಹೇಳಲಿ ಅಂತ ಗುಡುಗಿದ್ರು. ಅವ್ರೇನ್ ಮಾಡಿದ್ದಾರೆ ಹೇಳಿ? ಅವ್ರಿಗೆ ಸಿಕ್ಕಿದಂಥ ಅವಕಾಶದಲ್ಲಿ ಅವ್ರಿಗಾಗಲಿ ಅವ್ರ ತಂದೆಗಾಗಲಿ ಜನತಾ ಪಾರ್ಟಿಗೆ ಜನತಾ ದಳಕ್ಕೆ ಸಿಕ್ಕಿದಂಥ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಅಂತ ಸಾಕ್ಷಿಗುಡ್ಡೆಗಳನ್ನ ಏನು ಬಿಟ್ಟೋಗಿದ್ದಾರೆ ಅಂತ ಹೇಳಿ. ಪ್ರಧಾನಿ ಮೋದಿ ಹೇಡಿ ಎಂದಿರೋ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಕೆಂಡ ಕಾರಿದೆ. ಸಿಎಂ ತಾಳ್ಮೆ ಕಳೆದುಕೊಂಡು ಹೀಗೆ ಮಾತಾಡಿದಾರಾ ಅಥವಾ ರಾಹುಲ್ ಗಾಂಧಿಯನ್ನ ಓಲೈಸೋದಕ್ಕೆ ಹೀಗೆ ಮಾತಾಡಿದಾರಾ ಅಂತ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ಅಥವಾ ತಲೆ ಕೆಟ್ಟು ಸಿಎಂ ಸಿದ್ದರಾಮಯ್ಯ ಹೀಗೆ ಮಾತಾಡಿದ್ರ? ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಪರೀಕ್ಷೆ ಮಾಡಿಸುವ ಅಗತ್ಯ ಇದೆ ಅಂತ ಛಲವಾದಿ ವಾಗ್ದಾಳಿ ನಡೆಸಿದ್ರು. ನಾವು ತುಂಡವಾಗಿ ಖಂಡಿಸ್ತೇವೆ. ಮುಖ್ಯಮಂತ್ರಿಗಳು ತಾಳ್ಮೆ ಕಳೆದುಕೊಂಡು ಈ ರೀತಿ ಮಾತಾಡ್ತಿದಾರ? ರಾಹುಲ್ ಗಾಂಧಿ ಅವರನ್ನು ಓಲೈಕೆ ಮಾಡಲಿಕ್ಕೆ ಈ ರೀತಿ ಮಾತುಗಳನ್ನು ಮಾತಾಡ್ತಿದಾರ? ಅಥವಾ ಹೇಗೋ ನನ್ನನ್ನು ಮುಖ್ಯಮಂತ್ರಿಯಿಂದ ಇಳಿಸಿಬಿಡ್ತಾರೆ, ಹೇಗಾದರೂ ನಾನು ಇಂಥವುಗಳನ್ನ ಮಾತಾಡಿ ಇನ್ನೊಂದಷ್ಟು ದಿನ ಉಳ್ಕೊಳ್ಬೇಕು ಅಂತ ಮಾತಾಡ್ತಾರ? ಸಿಎಂ ಸಿದ್ದರಾಮಯ್ಯ ಪ್ರಿಯಾಂಕ್ ಖರ್ಗೆ ಕುನ್ನಿಗಳು ಅಂತ ನಾನು ದೇವನಹಳ್ಳಿಗೆ ಹೋದಾಗ ಅಲ್ಲಿದ್ದ ಯುವಕರು ಹೇಳ್ತಾ ಇದ್ರು ಅಂತ ಛಲವಾದಿ ನಾರಾಯಣಸ್ವಾಮಿ ಗರಂ ಆದ್ರು. ಮೋದಿಗೆ ಹೇಡಿ ಎಂದಿರುವ ಈ ಕುನ್ನಿಗಳಿಗೆಲ್ಲ ಹೆದರ್ಕೊಳ್ಬೇಕಾ ಅಂತಿದ್ರು. 2.5 ವರ್ಷದಿಂದ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ಆಗ್ತಿಲ್ಲ. 2.8 ಲಕ್ಷ ಹುದ್ದೆಗಳು ಖಾಲಿ ಇದೆ. ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಅದಕ್ಕೆ ನೇಮಕಾತಿಗಳು ನಡೀತಾ ಇಲ್ಲ ಅಂತ ಕಿಡಿಕಾರಿದ್ರು. ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಯೋಧರ ಮೇಲೆ ಜನ ಕಲ್ಲು ಎಸೆಯುತ್ತಿದ್ದಾಗ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಲಿಲ್ಲ ಅಂತ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ರು. ಇಂದು ಮೋದಿ ಸರ್ಕಾರ ಯೋಧರಿಗೆ ಮುಕ್ತ ಅವಕಾಶ ಕೊಟ್ಟಿದ್ದಕ್ಕೆ ಕಲ್ಲು ತೂರಾಟ ನಿಂತಿದೆ. ಭಯೋತ್ಪಾದನೆ ಸಹ ಭಾಗಶಃ ನಿಂತಿದೆ. ಒಂದು ಕಾಲದಲ್ಲಿ ದೇಶದ ಉದ್ದಕ್ಕೂ ಉಗ್ರರ ಕೃತ್ಯ ನಡೀತಾ ಇದ್ವು. ಕಾಂಗ್ರೆಸ್ ಸರ್ಕಾರ ಕಠೋರ ಪದಗಳಿಂದ ಖಂಡಿಸಿ ಸುಮ್ಮನಾಗ್ತಿತ್ತು ಅಂತ ಬೆಂಕಿ ಉಗುಳಿದ್ರು. ಪ್ರಧಾನಿ ನರೇಂದ್ರ ಮೋದಿ ಕುರಿತು ಸಿಎಂ ಸಿದ್ದರಾಮಯ್ಯ ಟ್ವೀಟ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ರು. ಸಿದ್ದರಾಮಯ್ಯನವರೇ, ಪ್ರಧಾನಿ ಎಲ್ಲೂ ತಪ್ಪಿಸಿಕೊಂಡು ಹೋಗಿರಲಿಲ್ಲ. ಪ್ರಧಾನಿ ಮೋದಿಯವರು ಸಂಸತ್ ಭವನದಲ್ಲೇ ಇದ್ರು. ರಾಜ್ಯಸಭೆಯಲ್ಲಿ ನಿಮ್ಮ ಪಕ್ಷ ಹಾಗೂ ವಿರೋಧ ಪಕ್ಷಗಳ ನಡವಳಿಕೆ ಧೋರಣೆಗಳನ್ನ ಬಯಲಿಗಿಳಿದು ದಿಟ್ಟತನದಿಂದ ಮಾತಾಡಿದ್ರು. ಲೋಕಸಭೆಯಲ್ಲಿ ನಿಮ್ಮ ಪಕ್ಷದ ಸದಸ್ಯರು ನಡೆಸಿದ ಅಸಂಸದೀಯ ನಡವಳಿಕೆ ಕುಚೇಷ್ಟೆ ಕುರಿತು ಮಾತನಾಡಿದರು ಅಂತ ಟ್ವೀಟ್ ಮೂಲಕವೇ ಟಾಂಗ್ ಕೊಟ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಮುಖಂಡನಿಗೆ ರಾಜ್ಯ ಸಚಿವ ಸ್ಥಾನಮಾನ ನೀಡಲಾಗಿದೆ. ಶಿಕಾರಿಪುರದ ಬಿಜೆಪಿ ಮುಖಂಡ ಬಿಡಿ ಭೂಕಾಂತ್ಗೆ ಸಚಿವ ಸ್ಥಾನಮಾನ ನೀಡಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ. ರಾಜ್ಯ ಸಹಕಾರಿ ತೋಟಗಾರಿಕೆ ಮಾರಾಟ ಮಹಾಮಂಡಳಿ ಅಧ್ಯಕ್ಷ ಭೂಕಾಂತ್ಗೆ ಸಚಿವ ಸ್ಥಾನಮಾನ ನೀಡಲಾಗಿದೆ. ಸಿಎಂ ಡಿಸಿಎಂ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ.
ಬಜೆಟ್ ಅಧಿವೇಶನದ ಬಳಿಕ ಸಂಪುಟ ಪುನರ್ರಚನೆ ಆಗಬಹುದು ಅಂತ ದೆಹಲಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಹೇಳಿದ್ರು. ಈ ಹಿಂದೆಯೇ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಿತ್ತು. ಕೆಲ ಕಾರಣಗಳಿಂದಾಗಿ ಸಂಪುಟ ಪುನರ್ರಚನೆ ಮುಂದೂಡಲಾಗಿತ್ತು. 50% ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಪರಿಷತ್ ಸದಸ್ಯ ಸಲೀಂ ಅಹಮದ್ ಹೇಳಿದ್ರು.